ವಿದ್ಯಾರ್ಥಿ ಜೀವನದ ಕನಸುಗಳು ಆಕಾಶದೆತ್ತರಕ್ಕಿರಬೇಕು, ಹಾಗೆ ಆಕಾಶಕ್ಕೆ ಜಿಗಿಯಲು ರೆಕ್ಕೆಗಳು ಮೂಡಬೇಕು. ಈ ಬಗೆಯ ಬಲಿಷ್ಠ ರೆಕ್ಕೆಗಳು ಮೂಡಲು ಸಹಾಯಕವಾಗಲಿದೆ ನಿಮ್ಮ ಪಠ್ಯದಲ್ಲಿರುವ ಮಹಿಳಾ ಕಿ ಸಾಹಸಗಾಥಾ ಪಾಠ. ಈ ಪಾಠದ ಆಶಯವು ಇದನ್ನೇ ಹೇಳುತ್ತದೆ. ಒಮ್ಮೆ ಆಶಯವನ್ನು ನೋಡಿಕೊಳ್ಳೋಣ. इस पाठ से बच्चे साहस गुण, दृढ़ निश्चय, अथक परिश्रम, मुसीबतों का सामना करना इत्यादि आदर्श गुण सीखते हैं. इसके साथ हिमालय की ऊंची चोटियों की जानकारी भी प्राप्त करते हैं. यह पाठ सिद्ध करता है कि मेहनत का फल अच्छा होता है. ಈ ಪಾಠದಿಂದ ಮಕ್ಕಳು ಅಂದರೆ ನಾವೆಲ್ಲರೂ ಕೂಡ ಏನನ್ನ ಸಾಹಸದ ಗುಣವನ್ನ, ದೃಢ ನಿಶ್ಚಯದಿಂದ ಆಗುವಂತಹ ಲಾಭಗಳನ್ನು, ಅಥಕ್ ಪರಿಶ್ರಮ ಅಂದರೆ ನಿರಂತರ ಪರಿಶ್ರಮ, ನಿರಂತರ ದುಡಿಮೆಯನ್ನು, ಮತ್ತು ಮುಸೀಬತೋಂ ಕಾ ಸಾಮ್ನಾ ಕರ್ನಾ ಅಂದರೆ ಕಷ್ಟಗಳು, ಸಮಸ್ಯೆಗಳು, ತೊಂದರೆಗಳು ನಮಗೆ ನಮ್ಮ ದಾರಿಗೆ ಅಡ್ಡವಾಗಿ ಬಂದು ನಿಂತವೆ, ಆಗ ನಾವು ಅವನ್ನು ಹೇಗೆ ಎದುರಿಸಬೇಕು ಅಂತಕ್ಕಂಥದ್ದನ್ನು ಈ ಪಾಠದಿಂದ ನಾವು ಕಲಿಬೋದು. ಇವನ್ನೆಲ್ಲ ನಾವು ಆದರ್ಶ ಗುಣಗಳು ಅನ್ನೋ ಒಂದು ಪಟ್ಟಿಯಲ್ಲಿ ತಗೊಳ್ಳೋದಾದರೆ ಈ ಥರದ ಆದರ್ಶದ ಗುಣಗಳು ನಮ್ಮವಾಗ್ತವೆ. ಇಸ್ಕೆ ಸಾಥ್ ಹಿಮಾಲಯ ಕಿ ಊಂಚಿ ಚೋಟಿಯೋಂಕಿ ಅಂದರೆ ಇದರ ಜೊತೆಗೆ ಹಿಮಾಲಯದ ಎತ್ತರದ ಶಿಖರಗಳಲ್ಲಿ ಒಂದಾದಂತಹ ಎವರೆಸ್ಟ್ ಬಗ್ಗೆ ತಿಳಿತೀವಿ, ಮತ್ತು ಇನ್ನಿತರೆ ಶಿಖರಗಳ ಬಗ್ಗೆ ಕೂಡ ಈ ಪಾಠದಲ್ಲಿ ಪ್ರಸ್ತಾಪವಾಗುತ್ತೆ. ಅದರಿಂದ ಕೂಡ ನಮಗೆ ಒಂದಷ್ಟು ಪರಿಚಯ ಆಗಲಿದೆ. ಇಷ್ಟೇ ಅಲ್ಲ, ಈ ಪಾಠ ಏನನ್ನು ಹೇಳುತ್ತೆ ಅಂದರೆ ನಮ್ಮ ಕಷ್ಟದ ಅಂದರೆ ದುಡಿಮೆಯ ಫಲ ಎಂದಿಗೂ ಒಳ್ಳೆಯದೇ ಇರುತ್ತೆ. ಅಂದರೆ ಏನಂತ ಹೇಳ್ತಾರೆ, ಮೆಹನತ್ ಕಾ ಫಲ್ ಮೀಠಾ ಹೋತಾ ಹೈ, ಅಚ್ಚಾ ಹೋತಾ ಹೈ ಅಂತಾರಲ್ಲ, ಅಂದರೆ ದುಡಿಮೆಯ ಫಲ ಎಂದಿಗೂ ಒಳ್ಳೆಯದೇ ಆಗುತ್ತೆ ಅಂತ ವಿವರಿಸುತ್ತೆ ಈ ಪಾಠ. ಹಾಗೆಯೇ ಇಲ್ಲಿ 113ನೇ ಪುಟ 113वां पेज में देखेंगे, इस लेख द्वारा छात्र यह जानकारी प्राप्त कर सकते हैं कि महिलाएं भी साहस प्रदर्शन में पुरुषों से कुछ कम नहीं हैं. ಮಹಿಳೆಯರು ಮತ್ತು ಪುರುಷರಲ್ಲಿ ಭೇದ ಮಾಡ್ತಕ್ಕಂಥದ್ದು ಯಾವುದಕ್ಕೂ ಕೂಡ, ಯಾವ ವಿಷಯದಲ್ಲೂ ಕೂಡ ಸರಿಯಲ್ಲ. ಇಂದು ಮಹಿಳೆ ಎಲ್ಲ ಕ್ಷೇತ್ರದಲ್ಲೂ ಕೂಡ ತನ್ನದೇ ಆದಂತಹ ಒಂದು ವಿಶಿಷ್ಟವಾದಂತಹ ಒಂದು ಗೌರವವನ್ನು ಸಂಪಾದಿಸುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇಂಥ ಮಹಿಳೆಯರು ಸಾಹಸ ಅಂದರೆ ಬೆಟ್ಟವನ್ನು ಹತ್ತೋದು, ಪರ್ವತಾರೋಹಣ ಮಾಡ್ತಕ್ಕಂಥದ್ದು, ಶಿಖರದ ಮೇಲಕ್ಕೆ ಏರ್ತಕ್ಕಂಥದ್ದು ಕಾಮನ್ನಾಗಿ ಇದು ಪುರುಷರ ಕೆಲಸವೇನೋ, ಗಂಡಸರ ಕೆಲಸವೇನೋ ಅಂತ ನಾವು ಅಂದ್ಕೊತೀವಿ. ಅಲ್ಲ, ಹಾಗಲ್ಲ. ಇದನ್ನು ಹೆಣ್ಮಕ್ಳು ಸಹ ಯಶಸ್ವಿಯಾಗಿ ಮಾಡ್ತಾರೆ ಅನ್ನೋ ಮಾತು ಬಿಚೇಂದ್ರ ಪಾಲ್ ಅವರು ಸಾಧಿಸಿ ತೋರಿಸಿದ್ದಾರೆ. ಇದೇ ಮಾತನ್ನು ಈ ಪಾಠ ಇಲ್ಲಿ ನಮಗೆ ಹೇಳುತ್ತೆ. ಬಿಚೇಂದ್ರ ಪಾಲ್ ಇಸ್ ವಿಚಾರ ಕಾ ಏಕ್ ನಿದರ್ಶನ ಹೈ. ಮೊದಲು ಹೇಳಿದಂತೆ ಬಿಚೇಂದ್ರ ಪಾಲ್ ಅವರು ಈ ರೀತಿಯ ಒಂದು ಸಾಹಸದ ಗಾಥೆಗೆ ಒಂದು ಉದಾಹರಣೆ. ಈ ರೀತಿಯ ಎಷ್ಟೋ ಮಹಿಳೆಯರು ಬಂದು ಹೋಗಿದ್ದಾರೆ. ऐसी महिलाओं से प्रेरणा पाकर छात्र साहसी भाव प्राप्त करते हैं. ಏನು ಹೆಣ್ಣು ಏನು ಗಂಡು ಯಾರೇ ಆಗಿರಲಿ, ಇವರ ಜೀವನದ ಈ ಒಂದು ಕಥೆಯಿಂದ, ಇವರ ಜೀವನದ ಅನುಭವಗಳಿಂದ ನಾವು ಎಲ್ಲರೂ ಕೂಡ ಏನನ್ನು ನಮ್ಮ ಜೀವನದಲ್ಲೂ ಕೂಡ ಸಾಹಸದ ಕೆಲಸವನ್ನು, ದುಡಿಮೆಯ ಕೆಲಸವನ್ನು, ಅಂದರೆ ನಿರಂತರ ಓದ್ತಕ್ಕಂಥದ್ದು ಕೂಡ ಒಂದು ದುಡಿಮೆನೇ, ಅದರ ಫಲ ಎಷ್ಟು ದೊಡ್ಡದಿರುತ್ತೆ ಅಂತಕ್ಕಂಥದ್ದನ್ನು ವಿವರಿಸುತ್ತೆ ಈ ಪಾಠ. ಈ ಪಾಠದಿಂದ ನಮಗೆ ಒಂದು ಪ್ರೇರಣೆ, ನಿಜವಾದ ಪ್ರೇರಣೆ ಸಿಗುತ್ತೆ ಅಂತ ಇಲ್ಲಿ ಹೇಳಲಾಗ್ತಾ ಇದೆ. ಪಾಠದ ಕಡೆ ಗಮನ ಕೊಡೋಣ. पहली महिला एवरेस्ट विजेता बिचेंद्र पाल को एवरेस्ट की चोटी पर चढ़ने वाली पहली भारतीय महिला होने का गौरव प्राप्त है. ಇವರಿಗೆ ಬಿಚೇಂದ್ರ ಪಾಲ್ ಅವರಿಗೆ ಭಾರತದ ಪ್ರಪ್ರಥಮ ಮಹಿಳೆ ಇವರು. ಎವರೆಸ್ಟ್ನ ಆ ಒಂದು ಶಿಖರದ ಮೇಲೆ ಏರಿರುವ ಸಾಹಸ ಮಾಡಿರ್ತಕ್ಕಂಥ ಪ್ರಥಮ ಮಹಿಳೆ ಇವರು. ಈ ಗೌರವ ಅವರಿಗೆ ದಕ್ಕಿದೆ. ಬಿಚೇಂದ್ರಿ ಕಾ ಜನ್ಮ ಏಕ್ ಸಾಧಾರಣ ಭಾರತೀಯ ಪರಿವಾರ ಮೇ ಹುವಾ ಥಾ. ಒಂದು ಸಾಧಾರಣವಾದಂತಹ ಭಾರತೀಯ ಒಂದು ಕುಟುಂಬದಲ್ಲಿ ಇವರ ಜನನವಾಗಿತ್ತು. ಪಿತಾ ಕಿಶನ್ ಪಾಲ್ ಸಿಂಹ और माँ हंसादेवी नेगी की 5 संतानों में यह तीसरी संतान है. ಇವರ ತಂದೆ ತಾಯಿಗೆ ಇವರು ಒಟ್ಟು 5 ಜನ ಮಕ್ಕಳು, ಅದರಲ್ಲಿ ಇವರು 3ನೇಯವರು. ತಂದೆ ಹೆಸರು ಕಿಶನ್ ಪಾಲ್ ಸಿಂಹ ಅಂತ, ತಾಯಿ ಹೆಸರು ಹಂಸಾದೇವಿ ನೇಗಿ ಅಂತ. बिचेंद्र के बड़े भाई को पहाड़ों पर जाना अच्छा लगता था. ಇವರು ಈಶಾನ್ಯ ಭಾರತದವರಾದ್ದರಿಂದ ಅಲ್ಲಿ ಬೆಟ್ಟ, ಕಾಡು, ಪರ್ವತಗಳ ಶಿಖರಗಳು ಸಾಮಾನ್ಯ. ಇವರ ಅಣ್ಣನಿಗೆ ತುಂಬ ಆಸ್ತಿ ಇತ್ತು, ತುಂಬ ಇಂಟ್ರೆಸ್ಟ್ ಇತ್ತು. ಏನು, ಶಿಖರಗಳ ಮೇಲೆ ಆರೋಹಣ ಮಾಡ್ತಕ್ಕಂಥ ಒಂದು ಅಭ್ಯಾಸ ಅವರಿಗಿತ್ತು.
भाई को देखकर उन्होंने ನಿಶ್ಚಯ कर लिया कि वे भी वही करेंगी जो उनका भाई करते हैं. ಮನೆಯಲ್ಲಿ ಹಿರಿಯರಾದಂಥವ್ರು ಯಾರಾದರೂ ಚೆನ್ನಾಗಿ ಓದ್ತಾ ಇದ್ದರೆ ನಮಗೂ ಚೆನ್ನಾಗಿ ಓದೋಣ ಅನಿಸುತ್ತೆ. ಯಾರಿದ್ದಾದರೂ ಅವರಿಗೆ ಒಳ್ಳೆಯ ಹವ್ಯಾಸ ಇದ್ದರೆ ನಾವು ಅದನ್ನೇ ಮಾಡೋಣ ಅನಿಸುತ್ತೆ. ಇವರ ಅಣ್ಣನ ಹವ್ಯಾಸ ಏನಾಗಿತ್ತು? ಪರ್ವತಗಳನ್ನು ಆರೋಹಣ ಮಾಡ್ತಕ್ಕಂಥ, ಪರ್ವತವನ್ನು ಏರ್ತಕ್ಕಂಥ ಒಂದು ಹವ್ಯಾಸ ಏನಿತ್ತು, ಅದನ್ನು ನಾನು ಕೂಡ ಯಾಕೆ ಮಾಡಬಾರ್ದು ಬಿಚೇಂದ್ರ ಪಾಲ್ ಅವರಿಗೆ ಅನ್ನಿಸ್ತು. ವೇ ಕಿಸಿ ಸೆ ಪೀಛೆ ನಹಿ रहेंगी, ಉನ್ಸೆ ಬೆಹತರ್ ಕರ್ಕೆ ದಿಖಲಾಯೆಂಗಿ. ಅಣ್ಣ ಗಂಡು ತಾನು ಹೆಣ್ಣು ಆದರೂ ಏನಂತೆ, ನಾನು ಅವ್ರಿಗಿಂತ ಬೆಸ್ಟ್ ಮಾಡಿ ತೋರಿಸ್ಬಲ್ಲೆ, ನಾನು ಅವ್ರಿಗಿಂತ ಬೆಹತರ್ ಅಂದರೆ ಅವ್ರಿಗಿಂತ ಒಳ್ಳೆಯದನ್ನು ಮಾಡಿ ತೋರಿಸ್ಬಲ್ಲೆ. ನಾನು ಯಾರ ಹಿಂದೆ ಕೂಡ ಕಿಸಿಕೆ ಪೀಚೆ ನೀ ರಹಿತಿ ಅಂದರೆ ನಾನು ಯಾರ ಹಿಂದೆ ಕೂಡ ಉಳಿಯೋದಿಲ್ಲ. ನಾನು ಯಾಕೆ ಸಾಧಿಸಬಾರ್ದು, ನಾನು ಯಾಕೆ ಅಣ್ಣನ ರೀತಿಯಲ್ಲಿ ಆ ಪರ್ವತಾರೋಹಣದಲ್ಲಿ ನಾನು ಯಾಕೆ ಭಾಗಿಯಾಗಬಾರ್ದು ಅಂತ ಬಿಚೇಂದ್ರ ಪಾಲ್ ಅವರಿಗೆ ಅನ್ನಿಸ್ತು. इसी जज्बे से उन्होंने पर्वतारोहण का प्रशिक्षण लेना शुरू कर लिया. ಅಂದರೆ ಇದೇ ಒಂದು ಜಜ್ಬಾ ಅಂದರೆ ಇದೇ ಒಂದು ಉತ್ಸಾಹದಿಂದ ಅವರೇನು ಮಾಡಿದರು, ಆ ಪರ್ವತಾರೋಹಣಕ್ಕೆ ಬೇಕಾದಂತಹ ಪೂರ್ವ ಸಿದ್ಧತೆಯ ಒಂದು ಪ್ರಶಿಕ್ಷಣ ಅಂದರೆ ಒಂದು ತರಬೇತಿ ಏನಿರುತ್ತೆ ಅದಕ್ಕೆ ಅವರು ಸೇರೋದಕ್ಕೆ ಮನಸ್ಸು ಮಾಡಿದರು. ಬಿಚೇಂದ್ರಿ ಕೋ ಬಚಪನ್ ಮೇ ರೋಜ್ 5 ಕಿಲೋಮೀಟರ್ ಪೈದಲ್ ಚಲ್ಕರ್ ಸ್ಕೂಲ್ ಜಾನಾ ಪಡ್ತಾ ಥಾ. ನೋಡ್ರಿ, ಬಾಲ್ಯದಲ್ಲಿದ್ದಾಗ ಇದೇಕೋ ನನಗೆ ಕಷ್ಟ, ಇದೇನೋ ನನಗೆ ತೊಂದರೆ, ಬೇರೆಯವರು ಹಾಗಿದ್ದಾರೆ, ನಾನು ಹೀಗಿದ್ದೀನಿ, ಈ ಥರ ಏನೇನೋ ತರಹೇವಾರಿ ಸಮಸ್ಯೆಗಳು ನಮ್ಮನ್ನ ಕಾಡ್ತಾ ಇರ್ತವೆ. ಆದರೆ ನಮಗೆ ಗೊತ್ತಿಲ್ಲ, ಆ ಸಮಸ್ಯೆಗಳೇ ನಮಗೆ ನಾಳೆ ದಾರಿದೀಪ ಆಗ್ಬೋದು, ಆ ಸಮಸ್ಯೆಗಳಿಂದಲೇ ನಮಗೆ ಹೆಲ್ಪ್ ಆಗ್ಬೋದು ಅಂತಕ್ಕಂಥದ್ದು ನಾವು ಎಣಿಕೆ ಕೂಡ ಮಾಡಿರಲ್ಲ, ನಾವು ಆ ಥರ ಒಂದು ಥಿಂಕ್ ಕೂಡ ಮಾಡಿರಲ್ಲ. ಇಲ್ಲೂ ಕೂಡ ಹಾಗೆ ಆಯಿತು. ಬಿಚೇಂದ್ರಿ ಅವರು ಬಾಲ್ಯದಲ್ಲಿ ಸುಮಾರು 5 ಕಿಲೋಮೀಟರ್ ನಡ್ಕೊಂಡು ಹೋಗಿ ಪಾಠಶಾಲೆಯನ್ನು ಸೇರಬೇಕಾಗಿತ್ತು, ಸ್ಕೂಲ್ಗೆ ಹೋಗಬೇಕಾಗಿತ್ತು. ಅದು ಅವರಿಗೆ ಮುಂದೆ ಹೆಲ್ಪ್ ಆಯಿತು. बाद में पर्वतारोहण प्रशिक्षण के दौरान उनका कठोर परिश्रम बहुत काम आया. ಈ ಥರ ನಡ್ಕೊಂಡು ಬರ್ತಾ ಇದ್ರಲ್ಲ ಸ್ಕೂಲಿಗೆ, ಆ ಒಂದು ಕಷ್ಟದ ದಿನಗಳೇ, ಆ ಥರದ ಒಂದು ದುಡಿಮೆಯ ದಿನಗಳೇ ಇವ್ರಿಗೇನಾಯಿತು, ತರಬೇತಿಯಲ್ಲಿ ಕೆಲಸಕ್ಕೆ ಬಂತು. ಇಲ್ಲೂ ಶ್ರಮದ ಕೆಲಸ, ಓಡುವಂಥ ಕೆಲಸ, ಏರುವಂಥ ಕೆಲಸ ಭಾಳ ಇರ್ತಾ ಇತ್ತು. ಈ ಒಂದು ಶ್ರಮದ ಕೆಲಸಕ್ಕೆ ಬಾಲ್ಯದ ದಿನಗಳ ಆ ಕಷ್ಟದ ದಿನಗಳು ಸಹಕಾರಿಯಾದವು. सिलाई का काम सीख लिया और सिलाई करके पढ़ाई का खर्च जुटाने लगी. ಇವರೇನು ತುಂಬ ಶ್ರೀಮಂತರಾಗಿರಲಿಲ್ಲ, ನಾವು ಮೊದಲೇ ಮಾತಾಡ್ದಂಗೆ ಅವರು ತುಂಬ ಸಾಧಾರಣವಾದಂತಹ ಒಂದು ಸಾಮಾನ್ಯ ಕುಟುಂಬ ಅವ್ರದ್ದು. ಹಾಗಾಗಿ ಅವರೇನು ಮಾಡಿದರು, ಸಿಲಾಯಿ ಅಂದರೆ ಟೈಲರಿಂಗ್, ಆ ಒಂದು ಕೆಲಸವನ್ನು ಅವರು ಮಾಡಿದ್ರು, ಕಲಿತರು. ಅದರಿಂದ ಸ್ವಲ್ಪ ದುಡಿಮೆ ಮಾಡಿಕೊಂಡ್ರು, ಹಣವನ್ನು ಗಳಿಸಿದ್ರು. ಆ ಥರ ದುಡಿದಿರ್ತಕ್ಕಂತಹ ಹಣದಿಂದ ಅವರೇನು ಮಾಡಿದರು, ಆ ತರಬೇತಿಗಾದಂತಹ ಫೀಸನ್ನು ಕಟ್ಟಿದರು, ಆ ಖರ್ಚುಗಳಿಗೆ ದುಡ್ಡನ್ನು ಹೊಂದಿಸಿದ್ರು. इस तरह उन्होंने संस्कृत में MA तथा BEd तक की शिक्षा प्राप्त की. ನಾನೇನೋ ಈ ಥರದ ಪರ್ವತಾರೋಹಣವನ್ನು ಮಾಡ್ತಾ ಇದ್ದೀನಿ, ತರಬೇತಿಯನ್ನು ಕಲಿತಾ ಇದ್ದೀನಿ ಅಂತ ಅವರು ಓದುವ ಕಡೆ ಗಮನ ಕೊಡದಲ್ಲೇ ಇರಲಿಲ್ಲ. ಅವರು ಸಂಸ್ಕೃತದಲ್ಲಿ MA ಹಾಗೂ BEd ಪದವಿಯನ್ನು ಕೂಡ ಪಡೆದರು. ಇದರ ಮಧ್ಯದಲ್ಲೇ ನಾವು ಅಷ್ಟೇ, ನಮ್ಮ ಹವ್ಯಾಸ ಯಾವುದೇ, ಉದಾಹರಣೆಗೆ ನೀವು ಒಳ್ಳೆ ಕ್ರೀಡಾಪಟುಗಳಾಗಿರ್ಬೋದು, ಕ್ರಿಕೆಟ್ ಆಡ್ತಾ ಇರ್ಬೋದು, ವಾಲಿಬಾಲ್ ಆಡ್ತಾ ಇರ್ಬೋದು, ಮತ್ತೊಂದು ಆಟದಲ್ಲಿ ಕ್ರೀಡೆಯಲ್ಲಿ ನಿಮಗೆ ಆಸಕ್ತಿ ಇರ್ಬೋದು. ಹಾಗಂತ ಓದನ್ನು ನಾವು ಕೈ ಬಿಡಬೇಕು ಅಂತಲ್ಲ, ಓದು ತನ್ನ ಪಾಡಿಗೆ ತಾನು ನಡೀತಾ ಇರಬೇಕು. ನಿಮ್ಮ ಹವ್ಯಾಸ ತನ್ನ ಒಂದು ದಾರಿಯನ್ನು ಹಿಡಿಬೇಕು. ಎರಡರಲ್ಲೂ ಕೂಡ ಆಸಕ್ತಿ ತೋರಿಸೋದು ಕಷ್ಟ ಏನೂ ಅಲ್ಲ. पढ़ाई के साथ साथ बिचेंद्री ने पहाड़ पर चढ़ने के अपने लक्ष्य को भी हमेशा अपने सामने रखा. ಓದು ತನ್ನ ಹತ್ರ ಇತ್ತು ಮತ್ತು ತಮ್ಮ ಹವ್ಯಾಸ ಇನ್ನೊಂದು ಕಡೆ, ಎರಡನ್ನೂ ಕೂಡ ಅವರು ಸರಿದೂಗಿಸ್ಕೊಂಡು ಎರಡರಲ್ಲೂ ಕೂಡ ಪಾರ್ಟಿಸಿಪೇಟ್ ಮಾಡ್ತಾ, ಎರಡರಲ್ಲೂ ಕೂಡ ಸಾಧನೆಯನ್ನು ಮಾಡ್ತಾ ಮುಂದುವರೆದರು. ಇಸಿ ದೌರಾನ್ ಉನ್ಹೋನೆ ಕಾಲಾನಾಗ್ ಪರ್ವತ್ ಕಿ ಚಢಾಯಿ ಕಿ. ಇದೇ ಈ ಮಧ್ಯದಲ್ಲಿ ನಾನು ಮೊದಲೇ ಹೇಳಿದ್ನಲ್ಲ, ಹಿಮಾಲಯ ಪರ್ವತದ ಬೇರೆ ಬೇರೆ ಶಿಖರಗಳನ್ನು ಏರಬೇಕಾಗಿ ಬರುತ್ತೆ. ಕಾಲಾನಾಗ್ ಅಂತಕ್ಕಂಥ ಒಂದು ಶಿಖರವನ್ನು ಈ ಹಂತದಲ್ಲಿ ಅವರು ಏರ್ತಾರೆ. ಪೂರ್ವ ಎವರೆಸ್ಟ್ನ ಹತ್ತೋದಕ್ಕಿಂತ ಮುಂಚೆ ಪೂರ್ವಾಭ್ಯಾಸವಾಗಿ ಇವೆಲ್ಲವನ್ನು ಮಾಡಬೇಕಾಗಿ ಬರುತ್ತೆ. सन 1982 में उन्होंने गंगोत्री ग्लेशियर तथा रूड गुगेरो 5819 मीटर की चढ़ाई की, जिससे उनमें आत्मविश्वास और बढ़ा. ಈ ಕಾಲಾನಾಗ್ ಅಂತಕ್ಕಂಥ ಒಂದು ಶಿಖರವನ್ನು ಏರಿದ ನಂತರ ಅವರೇನು ಮಾಡ್ತಾರೆ, ಗಂಗೋತ್ರಿ ಗ್ಲೇಷಿಯರ್ ಅಂತಕ್ಕಂಥ ಸುಮಾರು 6672 6672 मीटर जो ऊंचाई का जो पर्वत है उसको चढ़ा. उसके बाद में एरो नामक एक 5819 मीटर वाले पर्वत को भी उन्होंने चढ़ा. इससे उनका आत्मविश्वास बढ़ा. अगस्त 1983 में जब दिल्ली में हिमालय पर्वतारोहियों का सम्मेलन हुआ, तब वे पहली बार तेंजिंग नोर्गे एवरेस्ट पर चढ़ने वाले पहले पुरुष और जुंके ताबी एवरेस्ट पर चढ़ने वाली पहली महिला से मिली.
1983ರಲ್ಲಿ ಅವರ ಜೀವನದಲ್ಲಿ ತುಂಬ ಪ್ರಾಮುಖ್ಯವಾದಂಥ ಒಂದು ಸಾಲದು ವರ್ಷ ಅದು. ಯಾಕೆ ಅಂದರೆ ಎವರೆಸ್ಟನ್ನು ಹೇರಿರ್ತಕ್ಕಂಥ ಮೊದಲ ವ್ಯಕ್ತಿ ನಮಗೆಲ್ಲ ಗೊತ್ತಿರೋ ಹಾಗೆ ತೇನ್ಜಿಂಗ್ ನೋರ್ಗೆ ಅವರನ್ನು ಇವರು ಬಿಚೇಂದ್ರ ಪಾಲ್ ಅವರು ಭೇಟಿಯಾಗ್ತಾರೆ. ಎಲ್ಲಿ ದೆಹಲಿಯಲ್ಲಿ ಆದಂತಹ ಈ ಥರ ಪರ್ವತಾರೋಹಣ ಮಾಡ್ತಕ್ಕಂಥ ಏನು ವ್ಯಕ್ತಿಗಳಿರ್ತಾರೋ ಅವರ ಒಂದು ಸಮ್ಮೇಳನ ನಡೆಯುತ್ತೆ. ಆ ಕಾರ್ಯಕ್ರಮದಲ್ಲಿ ಇವರೇನಾಗ್ತಾರೆ, ಅವ್ರನ್ನ ಭೇಟಿಯಾಗ್ತಾರೆ. ಅಷ್ಟೇ ಅಲ್ಲ, ಪ್ರಥಮ ಮಹಿಳೆ, ಪ್ರಪಂಚದ ಪ್ರಥಮ ಮಹಿಳೆ ಯಾರು, ಜುಂಕೆ ತಾಬಿ, ಎವರೆಸ್ಟನ್ನು ಏರಿರ್ತಕ್ಕಂಥ ಪ್ರಥಮ ಮಹಿಳೆ ಅವರಿಬ್ಬರನ್ನು ಕೂಡ ಇವರು ಹೋಗಿ ಭೇಟಿ ಮಾಡ್ತಾರೆ. तब उन्होंने संकल्प किया कि वे भी उनकी तरह एवरेस्ट पर पहुंचेगी और वह दिन भी आया जब 23 मई 1984 को एवरेस्ट पहुंचकर भारत का झंडा फहरा दिया. उस समय उनके साथ पर्वतारोही अंगदूर्जी भी थे. ಅವರು ಅವತ್ತೇ ಆ ಕಾರ್ಯಕ್ರಮದಲ್ಲಿ, ಆ ಸಮ್ಮೇಳನದಲ್ಲೇ ಏನು ಮಾಡ್ತಾರೆ, ನಿರ್ಧಾರವನ್ನು ಮಾಡ್ತಾರೆ, ದೃಢ ಸಂಕಲ್ಪವನ್ನು ಮಾಡ್ತಾರೆ. ಏನಂತ, ನಾನು ಕೂಡ ಈ ಜುಂಕೆ ತಾಬಿ ಹಾಗೂ ತೇನ್ಜಿಂಗ್ ನೋರ್ಗೆ ಥರ ನಾನು ಕೂಡ ಆ ಎತ್ತರದ ಶಿಖರವನ್ನು, ಎವರೆಸ್ಟ್ ಶಿಖರವನ್ನು ಏರಬೇಕು ಅಂತ ಅವರು ನಿರ್ಧಾರ ಮಾಡ್ತಾರೆ. ಅದು ದಿನ ಬಂದೇ ಬಿಡುತ್ತೆ. ನೋಡ್ರಿ, ನಾವು ದೃಢ ಸಂಕಲ್ಪವನ್ನು ಮಾಡಿದ್ದೇ ಆದರೆ ಈ ಕೆಲಸವನ್ನು ಮಾಡೇ ಮಾಡ್ತೀನಿ, ನಾನಲ್ಲಿ ಇನ್ಯಾರು ಮಾಡೋದು ಅಂತ ನಮ್ಮನ್ನು ನಾವು ಪ್ರೇರೇಪಿಸ್ಕೊಂಡ್ರೆ, ನಮ್ಮನ್ನು ನಾವು ಉತ್ಸಾಹನ ತುಂಬಿಕೊಂಡ್ರೆ ಅಲ್ಲಿಗೆ ನಾವು ತಲುಪ್ತೀವಿ. ಇವರು ಕೂಡ ತಲುಪಿದರು. ಯಾವತ್ತು ಅಂದರೆ ಮೇ 23, 1984ಕ್ಕೆ ಎವರೆಸ್ಟ್ನ ತುಟ್ಟ ತುದಿಗೆ ಅವರು ತಲುಪಿ ಅಲ್ಲಿ ನಮ್ಮ ಭಾರತದ ಧ್ವಜವನ್ನು ಹಾರಿಸ್ತಾರೆ. ಆ ಸಂದರ್ಭದಲ್ಲಿ ಅವ್ರ ಜೊತೆಗೆ ಅವರೊಬ್ಬರೇ ಇರಲಿಲ್ಲ, ಅವ್ರ ಜೊತೆಗೆ ಅಂಗದೋರ್ಜಿ ಅಂತಕ್ಕಂಥ ಇನ್ನೊಬ್ಬ ಪರ್ವತಾರೋಹಿ ಸಹ ಇದ್ದರು. ಭಾರತ್ ಕಿ ಇಸ್ ಮಹಿಳಾ ದ್ವಾರ ಲಿಖಿತ್ ಯಹ ಇತಿವೃತ್ತಾಂತ बहुत प्रेरणादायक तथा रोचक है. इसमें उन्होंने इस बात का वर्णन किया है कि एवरेस्ट की शिखर पर कैसे पहुंची. ಇವರೇ ಬಿಚೇಂದ್ರ ಪಾಲ್ ಅವರೇ ಅವತ್ತಿನ ಆ ಘಟನೆಗಳನ್ನು, ಎವರೆಸ್ಟ್ ಶಿಖರದ ಮೇಲೆ ಅಂಗದೋರ್ಜಿ ಜೊತೆಗೆ ಏನು ಹತ್ತಿದ್ರೋ ಅವತ್ತಿನ ಇತಿವೃತ್ತಾಂತವನ್ನು ಅವರು ಇಲ್ಲಿ ವಿವರಿಸಿದ್ದಾರೆ. ಇನ್ನು ಮುಂದೆ ಅವ್ರ ಮಾತಲ್ಲೇ ನಾವು ಕೇಳ್ತಾ ಹೋಗೋಣ. ಅವತ್ತು ನಡೆದಂತಹ ಘಟನೆಗಳನ್ನು ಅವರು ವಿವರಿಸ್ತಾ ಹೋಗಿದ್ದಾರೆ. ಈಗ ಅವ್ರ ಮಾತಲ್ಲೇ ನಾವು ಇದನ್ನು ಕೇಳಬಹುದು. कर्नल खुल्लर ने साउथ कोल तक की चढ़ाई के लिए 3 शिखर दलों की 2 समूह बना दिए. मैं सुबह 4 बजे उठ गई, बर्फ पिघलाई और चाय बनाई. कर्नल खुल्लರ್ ಅವರು ಈ ಇಡೀ ತಂಡವನ್ನು ಮುನ್ನಡೆಸೋರಾಗಿದ್ದರು. ಅವ್ರೇನು ಮಾಡ್ತಾರೆ, ಈ ಒಂದು ಎವರೆಸ್ಟ್ ಶಿಖರದ ಮೇಲೆ ಬಿಚೇಂದ್ರ ಪಾಲ್ ಅವರು, ಅಂಗದೋರ್ಜಿ ಅವರು ಹತ್ತೋ ಒಂದು ಕಾರ್ಯಕ್ರಮ ಏನಿತ್ತು, ಇದಕ್ಕೋಸ್ಕರ ಅವರು ಇದಕ್ಕೆ ಪೂರ್ವಭಾವಿಯಾಗಿ ದಳಗಳನ್ನು ಅವರೇನು ಮಾಡ್ತಾರೆ, ರಚಿಸ್ತಾರೆ. ಅವರು ಮೈ ಅಂದರೆ ಇಲ್ಲಿ ನಾನು ಅಂದರೆ ಬಿಚೇಂದ್ರ ಪಾಲ್ ಅವರು ಏನು ಹೇಳ್ತಿದ್ದಾರೆ, ನಾನು ಬೆಳಗ್ಗೆ 4 ಗಂಟೆಗೆ ಎದ್ದೆ, ಬರ್ಫ್ ಪಿಘಲಾಯಿ, ಪರ್ವತದ ಮೇಲೆ ಆಗಿರೋದ್ರಿಂದ ಎಲ್ಲ ಕಡೆ ಮಂಜುನೇ ಇರುತ್ತೆ, ಮಂಜುಗಡ್ಡೆ. ಆ ಮಂಜುಗಡ್ಡೆಯನ್ನು, ಬರ್ಫ್ ಅಂದರೆ ಮಂಜುಗಡ್ಡೆಯನ್ನು ಕರಗಿಸಿ, ಪಿಘಲಾನ ಅಂದರೆ ಮೆಲ್ಟ್ ಮಾಡೋದು, ಪಿಘಲಾಯಿ ಅವ್ರ ಚಾಯ್ ಬನಾಯಿ, ಮತ್ತು ಆ ಥರ ಆ ಮಂಜುಗಡ್ಡೆಯಿಂದ ನೀರನ್ನು ಮಾಡಿ ಅದರಿಂದ ಅವರೇನು ಮಾಡ್ತಾರೆ, ಚಹಾವನ್ನು ಅಂದರೆ ಟೀಯನ್ನು ತಯಾರಿಸ್ತಾರೆ. ಕುಚ್ बिस्कुट और आधी चॉकलेट का हल्का नाश्ता करने के पश्चात मैं लगभग 5:30 बजे अपने तंबू से निकल पड़ी. तंबू ಅಂದರೆ ಟೆಂಟ್. ಆ ಟೆಂಟಿಂದ ಅವರು ಹೊರಡ್ತಾರೆ ಎಷ್ಟೊತ್ತಿಗೆ, 5:30ಗೆ. ಅದಕ್ಕಿಂತ ಮುಂಚೆ ಅವರು ಸ್ವಲ್ಪ ಟೀನ, ಒಂದಷ್ಟು ಬಿಸ್ಕೆಟ್ಗಳನ್ನು, ಹಾಗೆ ಒಂದು ಅರ್ಧ ಚಾಕ್ಲೇಟನ್ನು ಅವರು ತಿಂದು, ಅಂದರೆ ಅದು ಅವ್ರಿಗೆ ಅವತ್ತಿನ ಟಿಫನ್ನು, ಅವತ್ತಿನ ನಾಷ್ಟ, ಆ ತಿಂಡಿಯನ್ನು ಅವರು ತಿಂದು, ತುಂಬ ಹಗುರವಾದಂಥ ತಿಂಡಿಯನ್ನು ತಿಂದು, ಯಾಕಂದರೆ ಮುಂದೆ ತುಂಬ ಎತ್ತರದ ಸವಾಲು ಅವ್ರ ಮುಂದೆ ನಿಂತಿತ್ತು. ಅದಕ್ಕೋಸ್ಕರ ಅವ್ರು ಏನು ಮಾಡ್ತಾರೆ, ಅವತ್ತು ರೆಡಿಯಾಗಿ ಹೊರಡ್ತಾರೆ 5:30ಗೆ. ಅಂಗದೋರ್ಜಿನೇ ಮುಸ್ಸೆ ಪೂಛಾ ಕ್ಯಾ ಮೈ ಉನ್ಕೆ ಸಾಥ್ ಚಲನಾ ಚಾಹೂಂಗಿ. ಇನ್ನೇನು ಹೊರಟಾದ್ಮೇಲೆ ಈಗ ಹೊರಡೋಣವಾ ಅಂತೇಳ್ಬಿಟ್ಟು ಅಂಗದೋರ್ಜಿ ಅವರು ಕೇಳ್ತಾರೆ. ಯಾರಿಗೆ? ನಮ್ಮ ಬಿಚೇಂದ್ರ ಪಾಲ್ ಅವರಿಗೆ. मुझे उन पर विश्वास था, साथ ही साथ मैं अपनी आरोहण क्षमता और कर्मठता के बारे में आश्वस्त थी. ಅವರು ಅಂಗದೋರ್ಜಿ ಅವರು ಆ ಥರ ಕೇಳಿದಾಗ ಅವ್ರ ಮೇಲೆ ವಿಪರೀತವಾದಂಥ ನಂಬಿಕೆ ಇತ್ತು. ಅದಕ್ಕಿಂತ ಹೆಚ್ಚಾಗಿ ತನ್ನ ಬಗ್ಗೆನೇ ಅವರು ಇಷ್ಟು ದಿನದ ಒಂದು ಶ್ರಮಪಟ್ಟು ಏನು ಅವರು ಭರವಸೆ ಇತ್ತು, ಅಶ್ವಸ್ಥ ಅಂದರೆ ಭರವಸೆ, ತನ್ನ ಬಗ್ಗೆ ತನಗೂ ಇತ್ತು, ಹಾಗೆ ತನ್ನನ್ನು ಮುನ್ನಡೆಸ್ತಕ್ಕಂಥ ಅಂಗದೋರ್ಜಿಯವರ ಬಗ್ಗೆಯೂ ಕೂಡ ಅವರಿಗೆ ವಿಶ್ವಾಸ, ಭರವಸೆ ಇತ್ತು. सुबह 6:20 पर जब अंगदोर्जी और मैं साउथ कोल से बाहर निकले तो दिन ऊपर
ಚढ़ ಆಯಾ ಥಾ. ಬೆಳಿಗ್ಗೆ 6:20ಕ್ಕೆ ಅಲ್ಲಿ ಬೆಳಕರಿದಿತ್ತು. ಇಲ್ಲಿಂದ ಸೌತ್ ಕೋಲ್ನಿಂದ ಅವರು ಹೊರಗಡೆ ಬರ್ತಾರೆ. ಅಂದರೆ ಅವರ ಟೆಂಟಿಂದ ಹೊರಟಿದ್ದು ಅವರು 5:15, ಆ ಸೌತ್ ಕೋಲ್ನಿಂದ ಹೊರ ಬಂದಿದ್ದು 6:20ಕ್ಕೆ. ಇದನ್ನು ನಾವು ನೆನಪಿಟ್ಕೋಬೇಕು. ಹಲ್ಕಿ ಹಲ್ಕಿ ಹವಾ ಚಲ್ ರಹಿ ಥಿ ಔರ್ ठंड बहुत अधिक थी. ತುಂಬ ಚಳಿ. ಮೊದಲೇ ಎವರೆಸ್ಟ್ ಶಿಖರ, ಹಿಮಾಲಯ ಪರ್ವತ, ತುಂಬ ಚಳಿ ಇತ್ತು. ಸ್ವಲ್ಪ ತಣ್ಣನೆ ಗಾಳಿ ಕೂಡ ಬೀಸ್ತಾ ಇತ್ತು, ಹಗುರವಾದಂಥ ಗಾಳಿ ಕೂಡ ಬೀಸ್ತಾ ಇತ್ತು. ಹಮ್ನೆ ಬಗೈರ್ ರಸ್ಸಿಕೆ ಹಿ ಚಢಾಯಿ ಕಿ. ಆರಂಭದಲ್ಲಿ ಅವರೇನು ಹಗ್ಗವನ್ನು ಬಳಸಲಿಲ್ಲ. ಹಗ್ಗವನ್ನು ಬಳಸದೇನೆ ಅವರೇನು ಮಾಡ್ತಾರೆ, ಎತ್ತರಕ್ಕೆ ಏರೋದಕ್ಕೆ ಶುರು ಮಾಡ್ತಾರೆ. ಅಂಗ್ದೋರ್ಜಿ ಏಕ್ ನಿಶ್ಚಿತ್ ಗತಿ ಸೆ ಊಪರ್ ಚढ़ने ಲಗೆ. ಅಂಗ್ದೋರ್ಜಿ ಅವರು ಈಗಾಗಲೇ ಅವರಿಗೆ ಹೆಚ್ಚು ಅಭ್ಯಾಸ ಇದ್ದಿದ್ದರಿಂದ, ಅನುಭವ ಇದ್ದಿದ್ದರಿಂದ ಅವರು ಒಂದು ನಿಗದಿತವಾದಂತಹ ಒಂದು ವೇಗದಲ್ಲಿ, ಒಂದು ಸ್ಪೀಡಲ್ಲಿ, ಗತಿ ಅಂದರೆ ವೇಗ, ಆ ವೇಗದಲ್ಲಿ ಅವರೇನು ಮಾಡ್ತಾರೆ, ಮುಂದುವರಿತಾ ಹೋಗ್ತಾರೆ. ಅಂದರೆ ಹೆಚ್ಚು ಜೋರಾಗಿಯೂ ಅಲ್ಲದೆ ಹೆಚ್ಚು ನಿಧಾನಕ್ಕೂ ಅಲ್ಲದೆ ಒಂದು ನಿಶ್ಚಿತವಾದಂತಹ ವೇಗದಲ್ಲಿ ಅವರೇನು ಮಾಡ್ತಾರೆ, ಮುಂದಕ್ಕೆ ಹೋಗ್ತಾರೆ. ಮುझे भी उनके साथ चढ़ने में कोई कठिनाई नहीं हुई. ನನಗೂ ಕೂಡ ಅಂದರೆ ಬಿಚೇಂದ್ರ ಪಾಲ್ ಅವ್ರಿಗೂ ಕೂಡ ಅವರ ಸಮಕ್ಕೆ, ಅವರ ಹಿಂದಿಂದೆ ಹತ್ತೋದರಲ್ಲಿ ಯಾವ ಒಂದು ಕಷ್ಟ ಅವರಿಗೆ ಆಗಲಿಲ್ಲ. जमी हुई बर्फ की सीधी व चट्टाने इतनी सख्त और भुरभुरी थी मानो शीशे के ಚಾದರ್ ಬಿಚ್ಚಿ ಹೋ. ಅಲ್ಲಿ ಎಷ್ಟು ಚಳಿ ಇತ್ತು, ಆ ಚಳಿಗೆ ಆ ಮಂಜು ಒಂಥರ ಗಾಜಿನ ಶೀಟ್ ಥರ ಆಗೋಗಿತ್ತು. ಅಂದರೆ ಅಷ್ಟು ಗಟ್ಟಿಯಾಗಿತ್ತು ಅಲ್ಲಿ. ಹಮ್ ಬರ್ಫ್ ಕಾಟ್ನೆ ಕೆ ಲಿಯೆ ಫಾವಡೆ ಕಾ ಇಸ್ತೆಮಾಲ್ ಕರ್ನ ಪಡ. ಅವರು ಆ ಮಂಜಿನಲ್ಲಿ ಎತ್ತರಕ್ಕೆ ಹೋಗಬೇಕಾಗಿತ್ತು, ನಿಂತಿತ್ತು ಎವರೆಸ್ಟ್ ಶಿಖರ ಅವರ ಎದುರಿಗೆ. ಅವರೇನು ಮಾಡಿದ್ರು, ಫಾವಡ ಅಂದರೆ ಚಲಿಕೆ, ಒಂದು ರೀತಿಯ ಮಂಜನ್ನು ಕಡಿತಕ್ಕಂಥ ಒಂದು ಚಲಿಕೆಯನ್ನು ತಗೊಂಡು ಅದರಲ್ಲಿ ಅವರು ದಾರಿ ಮಾಡ್ಕೊಳ್ತಾ ಮುಂದಕ್ಕೆ ಹೋಗ್ತಾ ಇದ್ರು. 2 घंटे से कम समय में ही हम ಶಿಖರ್ ಕ್ಯಾಂಪ್ पर ಪहुಂಚ ಗಯೆ. 2 ಗಂಟೆಗಿಂತ ಮುಂಚೆನೆ ಒಂದು ಕ್ಯಾಂಪ್ ಅಂತ ಇತ್ತು, 3 ಹಂತಗಳನ್ನು ದಾಟು ಅವರು ಹೋಗಬೇಕಾಗಿತ್ತು. ಆ ಒಂದು ಕ್ಯಾಂಪಿಗೆ ಅವರು ಅಲ್ಲಿ ತಲುಪ್ತಾರೆ. ಅಂಗ್ದೋರ್ಜಿನೇ पीछे मुड़कर पूछा, क्या तुम थक गई हो? मैंने जवाब दिया, नहीं. यह सुनकर वे बहुत अधिक आश्चर्यचकित और आनंदित हुए. 2 ಗಂಟೆ ನಂತರ ಏನಲ್ಲಿಗೆ ಅವರು ತಲುಪ್ತಾರೋ ಹಿಂದೆ ತಿರುಗಿ ಅವ್ರು ಹೇಳ್ತಾರೆ, ನೀನು ಸುಸ್ತಾಗಿದೆಯೇನಮ್ಮ ಅಂತ ಬಿಚೇಂದ್ರ ಪಾಲ್ ಅವ್ರಿಗೆ ಅಂಗ್ದೋರ್ಜಿ ಅವ್ರು ಕೇಳ್ತಾರೆ. ಬಿಚೇಂದ್ರ ಪಾಲ್ ಅವರು ಏನು ಹೇಳ್ತಾರೆ, ಇಲ್ಲ ಅಂತ ಹೇಳ್ತಾರೆ. ಆಗ ಅವ್ರಿಗೆ ತುಂಬ ಖುಷಿ ಆಗುತ್ತೆ. ಥೋಡಿ ಚಾಯ್ ಪೀನೆ ಕೆ ಬಾದ್ ಹಮ್ನೆ ಪುನಃ ಚಢಾಯಿ ಶುರು ಕರ್ದಿ. ಆ ಕ್ಯಾಂಪಲ್ಲಿ ಅವ್ರೇನು ಮಾಡ್ತಾರೆ, ಸ್ವಲ್ಪ ಟೀಯನ್ನು ಸೇವಿಸಿ ಮುಂದಕ್ಕೆ ತಮ್ಮ ಪ್ರಯಾಣವನ್ನು, ತಮ್ಮ ಯಾನವನ್ನು ಮುಂದುವರಿಸ್ತಾರೆ. लाटू एक नैलन की रस्सी लाया था, इसलिए अंगदोर्जी और मैं रस्सी के सहारे चढ़े, जबकि लाटू एक हाथ में रस्सी पकड़े हुए बीच में चला. ಮುಂದೆ ಅಂಗ್ದೋರ್ಜಿ, ಮಧ್ಯದಲ್ಲಿ ಯಾರು, ಲಾಟು, ಹಿಂದ್ಗಡೆ ಬಿಚೇಂದ್ರ ಪಾಲ್ ಅವರಿದ್ದರು. ಒಂದು ನೈಲಾನ್ನ ಹಗ್ಗವನ್ನು ತಂದಿದ್ದ ಆತ. ಈಗ ಆ ಹಗ್ಗದ ಆಸರೆಯನ್ನು, ಅಂದರೆ ಹಗ್ಗವನ್ನು ಕಟ್ಟಿ ಅದನ್ನು ಹಿಡ್ಕೊಂಡು ಇವರು ಮುಂದಕ್ಕೆ ಹೋಗ್ತಾ ಇದ್ದಾರೆ. तभी लाटू ने गौर किया कि मैं इन ऊंचाइयों के लिए आवश्यक 4 लीटर ऑक्सीजन की अपेक्षा लगभग 2.5 लीटर ऑक्सीजन प्रति मिनट की दर से लेकर चढ़ रही थी. ಆಗ ಲಾಟು ಅಂದರೆ ಆತ ಸಹಾಯಕ, ಅಂದರೆ ಈ ಒಂದು ಯಾನದಲ್ಲಿ ಇವರೆಲ್ಲರೂ ಕೂಡ ಸಹಾಯ ಮಾಡೋದಕ್ಕೆ ಏನು ದಳಗಳನ್ನು ಮಾಡಿದ್ರೋ ಅದರ ಒಬ್ಬ ಸದಸ್ಯ. ಆತ ಗಮನಿಸ್ತಾನೆ, ಇವರ ಆಕ್ಸಿಜನ್ನು ಪ್ರತಿ ನಿಮಿಷಕ್ಕೆ 4 kg ತಗೋಬೇಕಾಗಿತ್ತು, ಆದರೆ 2.5 kg, ಅಂದರೆ 1.5 kg ಅಷ್ಟು ಕಡಿಮೆ ಒಂದು ಆಕ್ಸಿಜನ್ ತಗೊಳ್ತಾ ಇದ್ರು. ಯಾಕಂದರೆ ಎತ್ತರದ ಪ್ಲೇಸ್ಗೆ ಹೋಗಬೇಕು, ಅಲ್ಲಿ ಆಕ್ಸಿಜನ್ನ ಕೊರತೆ ಇರುತ್ತೆ. ಅದನ್ನು ನಿವಾರಿಸೋದಕ್ಕೆ ಏನಾಗ್ತಾರೆ, ಸಿಲಿಂಡರಲ್ಲಿ ಆಕ್ಸಿಜನ್ ಹಾಕ್ಕೊಂಡು ತಗೊಳ್ತಾ ಇರ್ತಾರೆ. ಅಂದರೆ ತುಂಬ ಕಡಿಮೆ ಆಕ್ಸಿಜನ್ನ ಸೇವಿಸ್ತಾ ಅವರು ಮುಂದಕ್ಕೆ ಹೋಗ್ತಾ ಇದ್ರು. ಇದನ್ನು ಗಮನಿಸಿದ ಆಟೋ, मेरे रेगुलेटर पर जैसे ही उसने ऑक्सीजन की आपूर्ति बढ़ाई, मुझे कठिन चढ़ाई आसान लगने लगी. ಸ್ವಲ್ಪ ಕಡಿಮೆ ಆಕ್ಸಿಜನ್ನ ಪಡ್ಕೊಂಡು, ಆಮ್ಲಜನಕವನ್ನು ಪಡ್ಕೊಂಡು ಏನು ಮುಂದಕ್ಕೆ ಹೋಗ್ತಾ ಇರೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಇತ್ತು ಬಿಚೇಂದ್ರ ಪಾಲ್ ಅವರಿಗೆ. ಯಾವಾಗ ಅದನ್ನು ಸರಿ ಮಾಡಿದ್ರೋ, ರೆಗ್ಯುಲೇಟ್ ಮಾಡಿದ್ರೋ, ಈಗ ಅವರಿಗೆ ಭಾಳ ಸುಲಭ ಅನ್ನಿಸ್ತು, ಸರಳ ಅನ್ನಿಸ್ತು, ಈಸಿ ಅನ್ನಿಸ್ತು ಎತ್ತರವನ್ನು ಏರೋದಕ್ಕೆ. ದಕ್ಷಿಣಿ ಶಿಖರಕ್ಕೆ ऊपर हवा की गति बढ़ गई थी. ಒಂದು ದಕ್ಷಿಣದ ಶಿಖರದ ಮೇಲೆ ಇವರು ಹತ್ತುತ್ತಾರೆ. ಆಗ ಏನಾಗುತ್ತೆ, ಗಾಳಿಯ ವೇಗ ಜಾಸ್ತಿ ಆಗುತ್ತೆ. उस ऊंचाई पर तेज हवा के झोंके भुरभुरे बर्फ के कणों को चारों तरफ उड़ा रहे थे, जिससे कुछ दिखाई नहीं दे रहा था. ಈ ರೀತಿ ಏನಾಗ್ತಾ ಇತ್ತು, ಗಾಳಿ ಜೊತೆಗೆ
ಆ ಮಂಜಿನ ಹನಿಗಳು ಕೂಡ ಏನಾಗ್ತಾ ಇತ್ತು, ಮಂಜು ಸಹ ಬರ್ತಾ ಇತ್ತು. ಹಾಗಾಗಿ ದಾರಿಯಲ್ಲಿ ಅವರಿಗೆ ಏನು ಸ್ಪಷ್ಟವಾಗಿ ಕಾಣಿಸ್ತಾನೇ ಇರಲಿಲ್ಲ. ಮೈನೆ देखा कि थोड़ी दूर तक कोई ऊंची चढ़ाई नहीं है. ಸ್ವಲ್ಪ ದೂರದವರೆಗೂ ಕೂಡ ಯಾವ ಎತ್ತರದ ಪ್ಲೇಸ್ ಇಲ್ವಲ್ಲ ಅಂತ ಹೇಳ್ಬಿಟ್ಟು ಆ ಮಸುಕಾಗಿ ಕಾಣಿಸ್ತಕ್ಕಂಥ ಪ್ರದೇಶದಲ್ಲೇ ಅವರು ಅದನ್ನು ಗಮನಿಸ್ತಾರೆ. ಢಲಾನ್ ಏಕ್ದಮ್ ಸೀಧಿ ನೀಚಿ ಚಲಿ ಗಯಿ ಥಿ. ಅಲ್ಲಿಂದ ಮುಂದಕ್ಕೆ ತೀರಾ ಆಳದ ಪ್ರಪಾತ ಮಾತ್ರ ಇತ್ತು, ಅದು ನೇರವಾಗಿ ಕೆಳಗಡೆ ಹೋಗಿತ್ತು ಆ ಪ್ರಪಾತ. ಮುझे लगा कि ಸಫಲತಾ ಬಹುತ್ ನಜ್ದೀಕ್ ಹೈ. ನಾವು ಯಾವನಾದ್ರೂ ಒಂದು ಸಫಲತೆಯನ್ನು ಕಾಣೋದಕ್ಕಿಂತ ಮುಂಚೆ ನಮಗೆ ಅದರ ಒಂದು ಆಭಾಸ ಆಗುತ್ತೆ. ಅದೇ ಥರ ನಮ್ಮ ಬಿಚೇಂದ್ರ ಪಾಲ್ ಅವ್ರಿಗೂ ಕೂಡ ಆ ಆಭಾಸ ಆಯಿತು. ಏನಂತ ಅವ್ರಿಗೆ ಅನ್ನಿಸ್ತು, ನಾವು ಹತ್ತಿರದಲ್ಲಿದ್ದೀವಿ, ನಾವು ಸಕ್ಸಸ್ನ ಹತ್ತಿರದಲ್ಲಿದ್ದೀವಿ, ನಾವು ಏನು ಸಾಧನೆ ಮಾಡಬೇಕಂತಿದ್ದೀವೋ ಅಲ್ಲಿಗೆ ತಲುಪಾಗಿದೆ ಅಂತ ಅವ್ರಿಗೆ ಅನ್ನಿಸ್ತು. ಮುझे लगा कि सफलता बहुत नज़दीक है. 23 मई 1984 के दिन दोपहर 1:07 मैं एवरेस्ट की चोटी पर खड़ी थी. ಮೇ 23, 1984 ಮಧ್ಯಾಹ್ನದ 1:07 ಬಿಚೇಂದ್ರ ಪಾಲ್ ಅವರು ಎವರೆಸ್ಟ್ ಶಿಖರದ ತುಟ್ಟ ತುದಿಯ ಮೇಲೆ ನಿಂತಿದ್ದರು. ಎವರೆಸ್ಟ್ ಕಿ ಚೋಟಿ ಪರ್ ಪಹುಂಚನೆ ವಾಲಿ ಮೈ ಪ್ರಥಮ ಭಾರತೀಯ ಮಹಿಳಾ ಥಿ. ಹೀಗೆ ನಮಗೆ ಗೊತ್ತಿರೋ ಹಾಗೆ ಎವರೆಸ್ಟ್ನ ಶಿಖರವನ್ನು ಹತ್ತಿದ ಪ್ರಥಮ ಭಾರತೀಯ ಮಹಿಳೆ ನಮ್ಮ ಬಿಚೇಂದ್ರ ಪಾಲ್ ಅವರು. ಎವರೆಸ್ಟ್ ಕಿ ಚೋಟಿ ಪರ್ ಇತನಿ ಜಗಹ ನಹಿ ಥಿ ಕಿ ದೋ ವ್ಯಕ್ತಿ ಸಾಥ್ ಖಡೆ ಹೋ ಸಕೆ. ಅಲ್ಲಿ ತುಟ್ಟು ತುದಿಗೆ ಹೋಗಿದ್ದಾರೆ, ತುಂಬ ಎತ್ತರಕ್ಕೆ ಹೋಗಿದ್ದಾರೆ, ಅಲ್ಲಿ ಇಬ್ಬರು ನಿಲ್ಲೋ ಅಷ್ಟು ಸ್ಪೇಸ್ ಇಲ್ಲ. ಹಾಗಾಗಿ ಅವ್ರೇನು ಮಾಡ್ತಾರೆ ನೋಡ್ರಿ, चारों तरफ हजारों मीटर लंबी सीधी ढलान को देखते हुए हमारे सामने मुख्य प्रश्न सुरक्षा का था. ತಲುಪಾಗಿದೆ ಅವರು. ಎಲ್ಲ ಕಡೆನೂ ಕೂಡ 4 ಕಡೆನೂ ಕೂಡ ಏನಾಗಿದೆ, ಕೇವಲ ಇಳಿಜಾರು ಮಾತ್ರ ಇದೆ, ಪ್ರಪಾತ ಮಾತ್ರ ಇದೆ, ಅದು ನೇರವಾಗಿ ಕೆಳಗಡೆ ಹೋಗಿದೆ. ಈಗ ಅವರು ತಮ್ಮ ಸುರಕ್ಷೆಯನ್ನು ಕೂಡ ಖಾತ್ರಿಪಡಿಸ್ಕೋಬೇಕು. हमने फावड़े से पहले बर्फ की खुदाई कर अपने आप को सुरक्षित रूप से स्थिर किया. ಮೊದಲು ಅವ್ರು ಏನು ಮಾಡಿದರು, ಮೊದಲು ತುಟ್ಟ ತುದಿಗೆ ತಲುಪಿದ ತಕ್ಷಣವೇ ಅವ್ರು ಮಾಡಿದ್ದೇನಪ್ಪ ಅಂದರೆ ತಮ್ಮ ಸುರಕ್ಷತೆಗೋಸ್ಕರ ಆ ಒಂದು ಚಲಿಕೆಯನ್ನು ತಗೊಂಡು, ಫಾವಡ ಅಂತ ಏನು ಹೇಳ್ತಾರೆ ಅದನ್ನು ತಗೊಂಡು ಸ್ವಲ್ಪ ಅವರು ತಾವು ನಿಲ್ಲೋ ಅಷ್ಟು ಪ್ಲೇಸನ್ನು ಅವರಲ್ಲಿ ಮಾಡಿಕೊಂಡ್ರು. इसके बाद मैं अपने घुटनों के बल बैठी. ಇದಾದ ಮೇಲೆ ಅವರಲ್ಲಿ ತಮ್ಮ ಮೊಣಕಾಲ ಒಂದು ಮೇಲೆ ಅವರು ಅಲ್ಲಿ ಕೂತ್ಕೊಳ್ತಾರೆ. बर्फ पर अपने माथे को लगाकर मैंने सागर माथे के ताज का चुंबन किया. ಸಾಗರ್ ಮಾತಾ ಅಂತ ನೇಪಾಳಿ ಭಾಷೆಯಲ್ಲಿ ಎವರೆಸ್ಟ್ ಶಿಖರವನ್ನು ಆ ಹೆಸರಿಂದ ಕರೀತಾರೆ. ಏನು ಮಾಡ್ತಾರೆ, ಬಿಚೇಂದ್ರ ಪಾಲ್ ಅವರು ಮೊಣಕಾಲ ಮೇಲೆ ನಿಂತು ಕೂತು ಆಕೆಯನ್ನು ಅಂದರೆ ಎವರೆಸ್ಟ್ ಶಿಖರವನ್ನು ಅವರು ವಂದಿಸ್ತಾರೆ, ಹಾಗೆಯೇ ಅದನ್ನು ಚುಂಬಿಸ್ತಾರೆ. ಬಿನಾ ಉಠೆ ಹಿ ಮೈನೆ ಅಪ್ನೆ ಥೈಲೆ ಸೆ ಹನುಮಾನ್ ಚಾಲಿಸಾ ಅವರು ದುರ್ಗಾ ಮಾ ಕಾ ಚಿತ್ರ ನಿಕಾಲ. ಅದೇ ಸ್ಥಿತಿಯಲ್ಲಿದ್ದಾಗಲೇ ಅವರೇನು ಮಾಡ್ತಾರೆ, ತಮ್ಮ ಚೀಲದಿಂದ, ತಮ್ಮ ಬ್ಯಾಗಿಂದ ಒಂದು ಹನುಮಾನ್ ಚಾಲಿಸ ಮತ್ತು ದುರ್ಗಾ ಮಾತೆಯ ಒಂದು ಫೋಟೋವನ್ನು ಹೊರತೆಗಿತಾರೆ. ಮೈನೆ ಉನ್ಹೆ ಅಪ್ನೆ ಸಾತ್ ಲಾಯೆ ಲಾಲ್ ಕಪಡೆ ಮೇ ಲಪೇಟಾ ಅವರು छोटी सी पूजा करके इनको बर्फ में दबा दिया. ಒಂದು ಸಣ್ಣ ಪೂಜೆಯನ್ನು ಮಾಡ್ತಾರೆ, ಅವರ ಜೊತೆಗೆ ಒಂದು ಕೆಂಪು ಬಟ್ಟೆ ತಂದಿರ್ತಾರೆ. ಆ ಹನುಮಾನ್ ಚಾಲಿಸ ಮತ್ತು ದುರ್ಗಾ ಮಾತೆಯ ಆ 2 ಭಾವಚಿತ್ರವನ್ನು ಆ ಬಟ್ಟೆಯಲ್ಲಿ ಸುತ್ತಿ ಒಂದು ಸಣ್ಣ ಪೂಜೆಯ ಥರದ್ದು ಮಾಡಿ ಪ್ರಾರ್ಥನೆಯನ್ನು ಸಲ್ಲಿಸಿ ಅವರೇನು ಮಾಡ್ತಾರೆ, ಅಲ್ಲಿಗೆ ಹೋಗಿರ್ತಕ್ಕಂಥ ಗುರುತಿಗೋಸ್ಕರ ಆ ಒಂದು ಮಂಜಿನಲ್ಲಿ ಅಡಗಿಸ್ತಾರೆ. ಉಟ್ಕರ್ ಮೈ ಅಪ್ನೆ ರಜ್ಜು ನೇತಾ ಅಂಗ್ದೋರ್ಜಿಗೆ ಪ್ರತಿ ಆಧಾರ್ ಭಾವಸೆ ಜುಕಿ. ಇನ್ನು ದೇವರಿಗೆ ಒಂದಿದ್ದಾಯಿತು, ಅವರ ಗುರುಗಳಾದಂಥ ಅಂಗದೋರ್ಜಿ ಅವರಿಗೂ ಕೂಡ, ಮಾರ್ಗದರ್ಶಕರಾದಂಥ ಅಂಗದೋರ್ಜಿ ಅವರಿಗೂ ಕೂಡ ಅವರೇನು ಮಾಡ್ತಾರೆ, ಗೌರವ ಸೂಚಕವಾಗಿ ಅವ್ರ ಮುಂದೆ ಬಾಗಿ ನಿಲ್ತಾರೆ. ಉನ್ಹೋನೆ ಮುझे ಗಲೆ ಲಗಾಯ. ಅವರು ಕೂಡ ಖುಷಿಯಿಂದ ನಾವು ಸಾಧಿಸಿದ್ವಿ, ನಾವು ಎವರೆಸ್ಟ್ ಶಿಖರವನ್ನು ಏರಿದ್ವಿ ಅಂತ ಹೇಳ್ಬಿಟ್ಟು ಅವರು ಅಪ್ಕೊಳ್ತಾರೆ. कुछ देर बाद सोनम पुलजर पहुँचे और उन्होंने फोटो लिए. ಇವರು ಹತ್ತಿ ಇಷ್ಟೆಲ್ಲ ಕಾರ್ಯಕ್ರಮ ಆದ ನಂತರ, ಅವರ ಹೆಸರೇನು ಸೋನಮ್ ಪುಲ್ಜರ್ ಅಂತ, ಅವರು ಹತ್ತಿ ಈ ಒಂದು ವಿಶೇಷವಾದಂತಹ ಕ್ಷಣದ ಒಂದು ಫೋಟೋವನ್ನು ತೆಗಿತಾರೆ. इस समय तक लाटू ने हमारे नेता को एवरेस्ट पर पहुंचने की सूचना दे दी थी. ಈ ಇಷ್ಟೊತ್ತಿಗೆ ಲಾಟು ಯಾರ ಒಂದು ಹಗ್ಗವನ್ನು ಕೊಟ್ಟು ಸ್ವಲ್ಪ ದೂರ ಅವ್ರನ್ನ ಮುನ್ನಡೆಸಿದ್ನಲ್ಲ, ಆತ ಏನು ಮಾಡ್ತಾನೆ, ಇವರ ಕರ್ನಲ್ ಆದಂತಹ ಖುಲ್ಲರ್ ಅವ್ರಿಗೆ ಏನು ಮಾಡ್ತಾನೆ, ಇವರು ಯಶಸ್ವಿಯಾಗಿ
ಪರ್ವತಾರೋಹಣವನ್ನು ಮಾಡಿದ್ದಾರೆ, ಎವರೆಸ್ಟನ್ನು ಏರಿದ್ದಾರೆ ಅಂತಕ್ಕಂಥ ಮಾಹಿತಿಯನ್ನು ರವಾನಿಸ್ತಾರೆ. ತಬ್ ಮೇರೆ ಹಾತ್ ಮೇ ವಾಕಿ ಟಾಕಿ ದಿಯಾ ಗಯಾ. ವಾಕಿ ಟಾಕಿ ಅಂತಕ್ಕಂಥದ್ದು ನೋಡಿದಿರಲ್ಲ, ಸೆಲ್ ಫೋನ್ ಥರನೇ ಇರುತ್ತೆ. ಇನ್ನು ಸ್ವಲ್ಪ कर्नल खुल्लर ने मुझे बधाई दी और बोले देश को तुम पर गर्व है. ಕರ್ನಲ್ ಖುಲ್ಲರ್ ಅವರು ಆ ಕಡೆಯಿಂದ ಮಾತಾಡ್ತಿದ್ದಾರೆ. ಬಿಚೇಂದ್ರ ಪಾಲ್ ಅವ್ರ ಹತ್ರ ಏನು ಹೇಳಿದರು ಅವರು, ದೇಶಕ್ಕೆ ನಿಮ್ಮ ಬಗ್ಗೆ ಹೆಮ್ಮೆ ಇದೆ ಅಂತಕ್ಕಂಥ ಮಾತನ್ನು ಹೇಳಿದರು. ಗರ್ವ ಅಂದರೆ ಗರ್ವ ಅಂತ ನಾವು ತಿಳಿಬೇಕಾಗಿಲ್ಲ, ಹಿಂದಿಯಲ್ಲಿ ಗರ್ವ ಅಂದರೆ ನಾವು ಕನ್ನಡದಲ್ಲಿ ಅದನ್ನು ಹೆಮ್ಮೆ ಅನ್ನೋ ಒಂದು ಮಾತನ್ನು ನಾವು ಹೇಳಬಹುದು. हमने शिखर पर 43 मिनट व्यतीत किए और अपनी वापसी यात्रा 1:55 पर ಆರಂಭ ಕಿ. ಸುಮಾರು 43 ನಿಮಿಷ ಅವರೇನು ಮಾಡ್ತಾರೆ, ಬಿಚೇಂದ್ರ ಪಾಲ್ ಅವರು, ಅಂಗದೋರ್ಜಿ ಅವರು, ಮತ್ತೊಬ್ಬರು ಬಂದಿದ್ರಲ್ಲ, ಅವರು ಎಲ್ಲರೂ ಕೂಡ ಅಲ್ಲಿ ಕಳೀತಾರೆ. ಮತ್ತೆ ವಾಪಸ್ ಬರೋ ಪ್ರಯಾಣವನ್ನು ಅವರು 1:55 ಸರಿಯಾಗಿ ಆರಂಭಿಸ್ತಾರೆ. ಅಂಗದೋರ್ಜಿ ಅವ್ರ ಮೈ ಸೌತ್ ಕೋಲ್ ಪರ್ ಸಾಯಂ 5 ಬಜೆ ತಕ್ ಪਹੁಂಚ್ ಗಯೆ. ಸಂಜೆ ಸಾಯಂಕಾಲ 5 ಗಂಟೆ ಅಷ್ಟೊತ್ತಿಗೆ ಅಂಗದೋರ್ಜಿ ಮತ್ತು ನಮ್ಮ ಬಿಚೇಂದ್ರ ಪಾಲ್ ಅವರು ಇಬ್ಬರು ಕೂಡ ಸಂಜೆ 5 ಗಂಟೆಗೆ ಬಂದು ಅವರು ಸೌತ್ ಕೋಲ್ನ ಆ ಒಂದು ಶಿಬಿರ ಏನಿತ್ತೋ, ಆ ಟೆಂಟ್ ಏನಿತ್ತೋ ಅಲ್ಲಿಗೆ ಬಂದು ಅವರು ತಲುಪ್ತಾರೆ. सबने साउथ कोल से शिखर तक और वापस साउथ कोल तक की यात्रा चोटी पर रुकने सहित पूरे 10 घंटे 40 मिनट के अंदर पूरी करने पर बधाई दी. ಕೇವಲ 10 ಗಂಟೆ 40 ನಿಮಿಷದಲ್ಲಿ ಇವರು ಎವರೆಸ್ಟ್ ಶಿಖರವನ್ನು ಇಳಿದಿದ್ರು. ಇದಕ್ಕೋಸ್ಕರ ಎಲ್ಲರೂ ಕೂಡ ಅಲ್ಲಿರ್ತಕ್ಕಂಥ ನೆರೆದವರು ಎಲ್ಲರೂ ಕೂಡ ಇವರಿಗೆ ಏನು ಮಾಡ್ತಾರೆ, ಅಭಿನಂದನೆಗಳನ್ನು ಸಲ್ಲಿಸ್ತಾರೆ. ಬಧಾಯಿ ಅಂದರೆ ಅಭಿನಂದನೆಗಳು. ಮೈ ಜಬ್ तंबू में घुस रही थी, मैंने मेजर कुमार को कर्नल खुल्लर से वायरलेस पर बात करते सुना. आप विश्वास करें या ना करें श्रीमान, बिचेंद्र पाल केवल 3 घंटे में ही वापस आ गई है और वह इतनी ही चुस्त दिख रही है कि जितनी वह आज सुबह चढ़ाई शुरू करने से पहले थी. ಅಲ್ಲಿ ಮೇಜರ್ ಕುಮಾರ್ ಅವರು ಕರ್ನಲ್ ಖುಲ್ಲರ್ ಅವ್ರ ಹತ್ರ ವಾಕಿ ಟಾಕಿಯಲ್ಲಿ ಮಾತಾಡ್ತಾ ಹೇಳ್ತಿದ್ದಾರೆ, ನೀವು ಭರವಸೆ ಮಾಡಲ್ಲ, ನೀವು ನಂಬಲ್ಲ, ಕೇವಲ 3 ಗಂಟೆಯಲ್ಲಿ ಎವರೆಸ್ಟ್ ಶಿಖರದಿಂದ ಕೆಳಗಡೆ ಇಳಿದಿದ್ದಾರೆ. 1 ಗಂಟೆ 55 ನಿಮಿಷಕ್ಕೆ ಆರಂಭಿಸಿದ್ದು, 5 ಗಂಟೆ ಅಂದರೆ ಕೇವಲ 3 ಗಂಟೆ 5 ನಿಮಿಷ ಅಷ್ಟು ಬೇಗ ಅವರು ಬಂದು ತಲುಪಿದ್ದಾರೆ. ಮತ್ತು ನೀವು ನಂಬಲೇಬೇಕು, ಏನಂದರೆ ಬಿಚೇಂದ್ರ ಪಾಲ್ ಅವರು ಬೆಳಗ್ಗೆ ಎಷ್ಟು ತಾಜತನದಿಂದ, ಎಷ್ಟು ಖುಷಿಯಿಂದ, ಎಷ್ಟು ಉತ್ಸಾಹದಿಂದ ಇದ್ದರೋ ಈಗಲೂ ಅವರು ಸುಸ್ತಾಗದೆ ಹಾಗೇ ಇದ್ದಾರೆ ಅನ್ನೋ ಮಾತನ್ನು ಅವರು ಹೇಳಿದರು. ಈ ಮಾತು ಯಾರ ಕಿವಿಗೆ ಬಿತ್ತು, ಬಿಚೇಂದ್ರ ಪಾಲ್ ಅವರ ಕಿವಿಗೆ ಬಿತ್ತು. ಅವ್ರಿಗೆ ಸಂತೋಷ ಆಯಿತು. मुझे पर्वतारोहण में श्रेष्ठता के लिए भारतीय पर्वतारोहण संघ का प्रतिष्ठित स्वर्ण पदक तथा अन्य अनेक सम्मान और पुरस्कार प्रदान किए गए. ಇವರು ಸಾಧಿಸಿದ ಸಾಧನೆಯನ್ನು ಗೌರವಿಸಿ ಭಾರತದ ಪರ್ವತಾರೋಹಣ ಸಂಘ ಏನು ಮಾಡುತ್ತೆ, ಆ ಸಂಸ್ಥೆ ಏನು ಮಾಡುತ್ತೆ, ಇವರಿಗೆ ಸ್ವರ್ಣ ಪದಕವನ್ನು ಕೊಡುತ್ತೆ. ಇವರಿಗೆ ಗೌರವಾರ್ಥವಾಗಿ ಇನ್ನೊಂದಷ್ಟು ಸಂಘ ಸಂಸ್ಥೆಗಳು, ಸರ್ಕಾರಗಳು ಇವ್ರನ್ನ ಏನು ಮಾಡ್ತಾರೆ, ಗೌರವಿಸ್ತವೆ. पद्मश्री और प्रतिष्ठित अर्जुन पुरस्कार की घोषणा की गई. ಪದ್ಮಶ್ರೀ ಗೌರವವನ್ನು, ಅರ್ಜುನ ಪುರಸ್ಕಾರವನ್ನು ಇವರಿಗೆ ಆ ವರ್ಷ ಕೊಡಮಾಡಲಾಯಿತು. ಇವರಿಗೆ ಗೌರವಾರ್ಥವಾಗಿ ಕೊಟ್ಟರು. सबके आकर्षण और सम्मान का केंद्र होना मुझे बहुत अच्छा लगा. ಸಾಧನೆ ಮಾಡಬೇಕಾದ್ರೆ ಕಷ್ಟ, ಅತಿ ಕಷ್ಟ. ಆದರೆ ಆ ಸಾಧನೆಯನ್ನು ನಾವು ಸಾಧಿಸಿ ತೋರಿಸಿ ಎಲ್ಲರೂ ಕೂಡ ಅಯ್ಯೋ ಇವರು ಇಷ್ಟು ಒಳ್ಳೆ ಮಾರ್ಕ್ಸ್ ತೆಗೆದಿದ್ದಾರೆ, ಇಷ್ಟು ಒಳ್ಳೆ ಪದವಿಯನ್ನು ಅಲಂಕರಿಸಿದ್ದಾರೆ, ಇಷ್ಟೊಳ್ಳೆ ಎಕ್ಸಾಮ್ನ ಇಷ್ಟು ಅಂಕಗಳಿಂದ ಪಾಸ್ ಮಾಡಿದ್ದಾರೆ ಅಂತ ಹೊಗಳೋದಕ್ಕೆ ಶುರು ಮಾಡ್ತಾರೆ. ಎಲ್ಲರ ಆಕರ್ಷಕದ ಒಂದು ಬಿಂದು ಆಗ್ತೀವಲ್ಲ, ಆ ಸಂತೋಷ ತುಂಬ ವಿಶೇಷವಾದಂಥದ್ದು. ಆ ರೀತಿಯ ಸಂತೋಷವನ್ನು ಬಿಚೇಂದ್ರ ಪಾಲ್ ಆ ಹೊತ್ತಲ್ಲಿ ಅನುಭವಿಸ್ತಾ ಇದ್ದರು. इस तरह बिचेंद्र को एवरेस्ट पर पहुंचने वाली पहली भारतीय महिला होने का गौरव प्राप्त हुआ. ಈ ಕತೆ ಏನಿದು, ಅವತ್ತಿನ ಕತೆ. ಬಿಚೇಂದ್ರ ಪಾಲ್ ಅವರು ಹೇಗೆ ಅವತ್ತು ಆ ಒಂದು ಸಾಧನೆಯನ್ನು ಮಾಡಿದರು, ಆ ಒಂದು ಸಾಹಸವನ್ನು ಮೆರೆದರು ಅಂತಕ್ಕಂಥದ್ದು ಅವ್ರ ಮಾತಲ್ಲೇ ನಾವು ಕೇಳಿ ತಿಳಿದಂತಹ ಒಂದು ಸಂಗತಿ. ಬಿಚೇಂದ್ರ ಪಾಲ್ ದ್ವಾರ ಲಿಖಿತ್ ಎವರೆಸ್ಟ್ ಮೀರಿ ಶಿಖರ್ ಯಾತ್ರಾ ಪರ್ ಆಧಾರಿತ. ಈ ಪಾಠ ಯಾವುದು, ನಮ್ಮ ಬಿಚೇಂದ್ರ ಪಾಲ್ ಅವರು ಬರೆದಂತಹ ಎವರೆಸ್ಟ್ ಮೀರಿ ಶಿಖರ ಯಾತ್ರಾ, ಎವರೆಸ್ಟು ನನ್ನ ಒಂದು ಶಿಖರದ ಯಾತ್ರೆ ಅಂತಕ್ಕಂಥದ್ದು ಏನು ಬರೆದಿದ್ದಾರೋ ಅದ್ರ ಮೇಲೆ ಆಧರಿಸಿ ಈ ಪಾಠವನ್ನು ರಚಿಸಲಾಗಿದೆ ನಿಮಗೋಸ್ಕರ. ಇದು ಪಾಠ ಮಕ್ಕಳೇ. ಇಷ್ಟರಲ್ಲೇ ಎಕ್ಸಾಮ್ಗಳು ಹತ್ತಿರ ಆಗ್ತಿದ್ದಾವೆ. ಹಾಗಾಗಿ ಈ ಪಾಠದಿಂದ ಬರ್ತಕ್ಕಂತಹ ಮುಖ್ಯ ಪ್ರಶ್ನೆಗಳನ್ನು ನಾವು ಒಮ್ಮೆ ಗಮನಿಸೋದಾದರೆ, ಮೊದಲನೇ ಪ್ರಶ್ನೆ ಏನು,
ಬಿಚೇಂದ್ರ ಪಾಲ್ को कौन सा गौरव प्राप्त हुआ है? ಬಿಚೇಂದ್ರ ಪಾಲ್ ಅವರಿಗೆ ಒಂದು ವಿಶೇಷವಾದ, ಅವರಿಗೆ ಪದ್ಮಶ್ರೀ ಸಿಕ್ಕಿದೆ, ಅರ್ಜುನ ಪ್ರಶಸ್ತಿ ಸಿಕ್ಕಿದೆ, ಇನ್ನೊಂಥರ ಸ್ವರ್ಣ ಪದಕಗಳು ಸಿಕ್ಕಿದ್ದಾವೆ. ಆದರೆ ಅವ್ರಿಗೆ ಹೆಮ್ಮೆ ಅಂದರೆ, ಅವ್ರಿಗೆ ಗುರುತಿಸೋದು ಹೇಗೆ ಅಂದರೆ, ನಾವು ಪ್ರಥಮ ಭಾರತೀಯ ಮಹಿಳೆ, ಎವರೆಸ್ಟನ್ನು ಏರಿದ ಪ್ರಥಮ ಭಾರತೀಯ ಮಹಿಳೆ ಅಂತ ನಾವೇನು ಗುರುತಿಸ್ತೀವೋ ಅದನ್ನು ನಾವು ಇಲ್ಲಿ ಬರೀಬೇಕು. ಬಿಚೇಂದ್ರ ಪಾಲ್ को एवरेस्ट पर चढ़ने वाली पहली भारतीय महिला का गौरव प्राप्त है. ಆ ಗೌರವ ಇವರಿಗೆ ದಕ್ಕಿದೆ. ಅದೇ ವಿಶೇಷವಾದಂತಹ ಗೌರವ ಅವರಿಗೆ. ಬಿಚೇಂದ್ರಕ್ಕೆ ಮಾತಾಪಿತಾ ಕೌಂತೆ, ಅವರ ತಂದೆ ತಾಯಿಯ ಹೆಸರೇನು? ಈಗ 2 ಮಾರ್ಕ್ಸಿನ ಕ್ವಶನಲ್ಲೂ ಕೂಡ ಇದು ಬರುತ್ತೆ, ಆದರೂ ಒಂದ್ಸಲ ನೋಡ್ಕೊಂಡ್ಬಿಡ್ರಿ. ತಂದೆ ಕಿಶನ್ ಪಾಲ್ ಸಿಂಹ್ ಮತ್ತು ತಾಯಿ ಹಂಸದೇಯಿ ನೇಗಿ, ಅದನ್ನೇ ನಾವು ಬರಿತೀವಿ. ಬಿಚೇಂದ್ರಕ್ಕೆ ಪಿತಾ ಕಿಶನ್ ಪಾಲ್ ಸಿಂಹ್ ಅವ್ರ ಮಾ ಹಂಸದೇಯಿ ನೇಗಿ ಥೇ. ಇಲ್ಲಿ ಭಾಳಷ್ಟು ಪ್ರಶ್ನೆಗಳಿದ್ದಾವೆ. ನಾನು ಮುಖ್ಯವಾದಂಥ ಒಂದಷ್ಟು ಪ್ರಶ್ನೆಗಳನ್ನಷ್ಟೇ ಇಲ್ಲಿ ಉಲ್ಲೇಖ ಮಾಡ್ತಾ ಇದ್ದೀನಿ. एवरेस्ट पर भारत का झंडा फहराते समय ಬಿಚೇಂದ್ರ ಪಾಲ್ ಕೆ ಸಾಥ್ ಕೌನ್ ಥೆ? ಯಾರಿದ್ದರು ಬಿಚೇಂದ್ರ ಪಾಲ್ ಅವ್ರ ಜೊತೆಗೆ ಅಂದರೆ ನಿಮಗೆ ಗೊತ್ತಿದೆಯಲ್ಲ, ಅಂಗದೋರ್ಜಿ ಅವರು ಇದ್ದರು. ಅದನ್ನು ನಾವು ಬರೀಬೇಕು. ಎವರೆಸ್ಟ್ ಪರ್ ಭಾರತ್ ಕಾ ಝಂಡಾ ಫಹರಾತೆ ಸಮಯ ಬಿಚೇಂದ್ರ ಪಾಲ್ ಕೆ ಸಾಥ್ ಅಂಗದೋರ್ಜಿ ಥೇ. ಹೀಗೆ ನಾವು ಬರೀಬೇಕು. ಕರ್ನಲ್ ಕಾ ನಾಮ್ ಕ್ಯಾ ಥಾ? ಕರ್ನಲ್ ಅವರ ಹೆಸರೇನು? ಕರ್ನಲ್ ಅವರ ಹೆಸರು ಖುಲ್ಲರ್ ಅಂತ, ಮತ್ತು ಮೇಜರ್ ಅವರ ಹೆಸರು ಕುಮಾರ್ ಅಂತ. ಜೊತೆಗಿದ್ದವರು ಅಂಗ್ದೋರ್ಜಿ, ಮತ್ತು ಆ ಹಗ್ಗವನ್ನು ತಂದುಕೊಟ್ಟಿದ್ದು ಲಾಟು. ಈ ಎಷ್ಟು ಹೆಸರುಗಳನ್ನ ನಾವು ನೆನ್ಪಿಟ್ಕೋಬೇಕು. ಏನು ಬರೀಬೇಕು ನಾವು? ಕರ್ನಲ್ ಕಾ ನಾಮ್ ಖುಲ್ಲರ್ ಥಾ ಅಂತ ಬರೀಬೇಕು. ಕರ್ನಲ್ನೇ ಬಧಾಯಿ ದೇತೆ ಹುಯೆ ಬಿಚೇಂದ್ರ ಸೆ ಕ್ಯಾ ಕಹಾ? ಈಗ ಕೊನೆ ಪ್ಯಾರಾಗ್ರಾಫಲ್ಲಿ ಓದಿದ್ವಲ್ಲ ನಾವು, ಏನಂತ ಹೇಳಿದರು ಕರ್ನಲ್ ಅವರು? ಕರ್ನಲ್ ಬಧಾಯಿ ದೇತೆ ಹುಯೆ ಕಹಾ ದೇಶ್ ಕೋ ತುಮ್ ಪರ್ ಗರ್ವ ಹೈ. ದೇಶಕ್ಕೆ ನಿನ್ನ ಬಗ್ಗೆ ಹೆಮ್ಮೆ ಇದೆ ಅಮ್ಮ ಬಿಚೇಂದ್ರ ಪಾಲ್ ಅಂತ ಏನು ಹೇಳಿದ್ರೋ ಅದನ್ನು ನಾವಿಲ್ಲಿ ಬರೆದಿದ್ದೀವಿ. 2-3 ಅಂಕದಲ್ಲಿ ನಾವು ನೋಡೋದಾದರೆ, ಬಿಚೇಂದ್ರ ಪಾಲ್ ಕೆ ಪರಿವಾರ ಕಾ ಪರಿಚಯ ದೀಜಿಯೇ. ಇದು ಕಾಮನ್ ಆಗಿ ಪ್ರಶ್ನೆ ಎಕ್ಸಾಮ್ಗಳಲ್ಲಿ ಕೇಳ್ತಾ ಇರ್ತಾರೆ. ಹಾಗಾಗಿ ನಾವು ಇದನ್ನು ಒಂದು ಸಲ ಅಭ್ಯಾಸ ಮಾಡಿದರೆ ಒಳ್ಳೆಯದು. ಬಿಚೇಂದ್ರ ಪಾಲ್ ಕಾ ಜನ್ಮ ಏಕ ಸಾಧಾರಣ ಭಾರತೀಯ ಪರಿವಾರ ಮೇ ಹುವಾ ಥಾ. ಬಿಚೇಂದ್ರ ಅವರ ಜನ್ಮ ಒಂದು ಸಾಧಾರಣ ಭಾರತೀಯ ಕುಟುಂಬದಲ್ಲಾಗಿತ್ತು. ಉನ್ಕೆ ಪಿತಾ ಕಾ ನಾಮ್ ಕಿಶನ್ ಪಾಲ್ ಸಿಂಹ್, ಮಾತಾ ಕಾ ನಾಮ್ ಹಂಸದೇಯಿ ನೇಗಿ. ತಂದೆ ತಾಯಿಯ ಹೆಸರನ್ನು ನಾವು ಬರೆದಿದ್ದೀವಿ. ವೇ ಉನ್ಕೆ 5 ಸಂತಾನೋ ಮೇ ಸೆ ತೀಸರೆ ಥೆ. 5 ಜನ ಸಂತಾನದಲ್ಲಿ ಇವರು 3ನೇವರು. ಎವರೆಸ್ಟ್ ಕಿ ಚೋಟಿ ಪರ್ ಪಹುಂಚ್ ಕರ್ ಬಿಚೇಂದ್ರನೇ ಕ್ಯಾ ಕಿಯಾ? ಎವರೆಸ್ಟ್ನ ತುಟ್ಟ ತುದಿಗೆ ಹೋಗಿ ಅಂಗ್ದೋರ್ಜಿ ಮತ್ತು ನಮ್ಮ ಯಾರು ಬಿಚೇಂದ್ರ ಪಾಲ್ ಅವರು ಏನು ಮಾಡಿದರು ಅಂತಕ್ಕಂಥದ್ದನ್ನು ನಾವು ಬರೀಬೇಕು. ಏನು ಮಾಡಿದರು ಅನ್ನೋದು ಗೊತ್ತಿದೆ ತಾನೇ. ಮೇಲಕ್ಕೆ ಏರ್ತಾರೆ, ಅಲ್ಲಿ ಏನೂ ಕಾಣಿಸೋದೇ ಇಲ್ಲ, ಎಲ್ಲ ಕಡೆ ಮಂಜು ಒಂಥರ ಬೀಳ್ತಾ ಇರುತ್ತೆ, ಎಲ್ಲ ಮಸ್ಕಾಗಿ ಕಾಣಿಸ್ತಾ ಇರುತ್ತೆ. ಅವರಿಗೆ ಇನ್ನೂ ಎತ್ತರದ ಪ್ರದೇಶ ಇಲ್ಲ ಅಂತ ಅನಿಸುತ್ತೆ, ಮತ್ತು ಸುತ್ತೂರ ಏನಿರುತ್ತೆ ಪ್ರಪಾತ ಮಾತ್ರ ಇರುತ್ತೆ. ಆಗ ಅವ್ರಿಗೆ ಅನಿಸುತ್ತೆ ನಾವು ಬಂದು ತಲುಪಿದ್ದೀವಿ ಅಂತ. ಅದು ಗೊತ್ತಾದ ತಕ್ಷಣವೇ ಅವ್ರೇನು ಮಾಡ್ತಾರೆ, ಅಲ್ಲಿರೋದಕ್ಕೆ ಒಂದಷ್ಟು ಪ್ಲೇಸ್ ಮಾಡ್ಕೊತಾರೆ. ಯಾವುದು ಚಲಿಕೆ ಮಾಡಿಕೊಂಡು ಆದಮೇಲೆ ಹನುಮಾನ್ ಚಾಳಿಸ ಹಾಗೂ ಮಾ ದುರ್ಗೆಯ ಒಂದು ಫೋಟೋವನ್ನು ಒಂದು ಕೆಂಪು ಬಟ್ಟೆಯಲ್ಲಿ ಇದು ಮಾಡಿ ಒಂದು ಸಣ್ಣ ಪೂಜೆಯನ್ನು ಮಾಡಿ, ಸಾಗರ್ ಮಾತಾ ಅಂದರೆ ಎವರೆಸ್ಟ್ ಶಿಖರಕ್ಕೆ, ಹಾಗೆ ಅಂಗ್ದೋರ್ಜಿ ಅವರು ಮಾರ್ಗದರ್ಶಕರನ್ನು ಅಂಗ್ದೋರ್ಜಿ ಇವರಿಬ್ಬರಿಗೂ ಕೂಡ ಗೌರವವನ್ನು ಸಲ್ಲಿಸ್ತಕ್ಕಂಥ ಕೆಲಸ ಬಿಚೇಂದ್ರ ಪಾಲ್ ಅವರು ಮಾಡ್ತಾರೆ. ಅದನ್ನು ನಾವಿಲ್ಲಿ ಬರೆಯೋಣ. ಎವರೆಸ್ಟ್ ಪರ್ ಚढ़कर बिचेंद्र सबसे पहले फावड़े से बर्फ खोदकर 2 लोगों के खड़े होने की जगह बनाई. फिर माथे पर बर्फ को लगाकर एवरेस्ट यानी सागर माथा के ताज का चुंबन किया. फिर अंगदोर्जी को झुककर प्रणाम किया. अंत में एक लाल कपड़े में हनुमान चालीसा और दुर्गा माँ का चित्र लपेटकर एक छोटा सा पूजा करके बर्फ में दबा दिया. ಇಷ್ಟನ್ನು ನಾವು ಬರೆದ್ರೆ ಸಾಕು. ಇದು ಇಂಪಾರ್ಟೆಂಟ್ ಕ್ವಶನ್ನು. ಇನ್ನೊಂದು ಇಂಪಾರ್ಟೆಂಟ್ ಕ್ವಶನ್ನು 4-5 ವಾಕ್ಯದಲ್ಲಿ ಅಥವಾ 5-6 ವಾಕ್ಯದಲ್ಲಿ ನಾವು ಬರೀಬೇಕಾಗುತ್ತೆ. ಬಿಚೇಂದ್ರನೇ ಪಹಾಡ್ ಪರ್ ಚढ़ने की तैयारी किस प्रकार की? ಅಂದರೆ ಅವತ್ತು ಪರ್ವತಾರೋಹಣಕ್ಕೆ ಹೋಗೋದಕ್ಕಿಂತ ಮುಂಚೆ ಅವರು ಏನೇನು ತಯಾರಿಗಳನ್ನು ಮಾಡಿಕೊಂಡ್ರು ಬಿಚೇಂದ್ರ ಪಾಲ್ ಅವರು ಅಂತಕ್ಕಂಥದ್ದು. ಅವರು ಬೆಳಗ್ಗೆ 4 ಗಂಟೆಗೆ ಎದ್ದಿದ್ದು, ಟಿಫನ್ ಮಾಡಿದ್ದು, ಅಂದರೆ ಸ್ವಲ್ಪ ಬಿಸ್ಕತ್ತು ಮತ್ತು ಒಂದು ಅರ್ಧ ಚಾಕ್ಲೇಟ್ ತಿಂದಿದ್ದು, ಮತ್ತು ಆ ಮಂಜನ್ನು ಕರಗಿಸಿ ಚಹಾ ಮಾಡಿದ್ದು, ಟೀ ಮಾಡಿದ್ದು, ಮತ್ತು ಅಂಗ್ದೋರ್ಜಿ ಅವ್ರ ಜೊತೆಗೆ ಸಾಗಿದ್ದು, ಇಷ್ಟೆಲ್ಲವನ್ನು ನಾವು ಬರಿಬೇಕಾಗುತ್ತೆ. ಬರೆಯೋಣ. जब कर्नल खुल्लर साउथ कोल की चढ़ाई के लिए 2 समूह बनाए तो बिचेंद्री सुबह 4 बजे उठ गई. बर्फ पिघलाकर चाय बनाई. बिस्कुट और चॉकलेट का हल्का नाश्ता करने के पश्चात लगभग 5:30 बजे अपने तंबू से निकल पड़ी. अंगदोर्जी ने जब साथ आने के लिए पूछा तो उनके साथ वह पर्वतारोहण के लिए निकल पड़ी. ಇಷ್ಟನ್ನು ನಾವು ಬರೆದರೆ ಸಾಕು.
ಇನ್ನೊಂದು ಪ್ರಶ್ನೆ, ಕೊನೆಯ ಪ್ರಶ್ನೆಯನ್ನು ನೋಡ್ಕೊಂಡ್ಬಿಡೋಣ. ದಕ್ಷಿಣಿ ಶಿಖರ್ ಪರ್ ಚढ़ते समय बिचेंद्री के अनुभव के बारे में लिखिए. ದಕ್ಷಿಣದ ಶಿಖರವನ್ನು ಹತ್ತಬೇಕಾದ್ರೆ ಅವರು ಒಂದಷ್ಟು ಅನುಭವಗಳು ಅವರಿಗೆ ಎದುರಾಗ್ತವೆ. ಗಾಳಿ ಬೀಸುತ್ತೆ, ಚಳಿ ಆಗುತ್ತೆ, ಮಂಜು ಒಂದು ಗಾಜಿನ ಇದ್ರ ಥರ ಇರುತ್ತೆ, ಜಾರ್ತಾ ಇರುತ್ತೆ. ಅವ್ರು ಚಲಿಕೆ ತಗೊಂಡು ಇದು ಮಾಡ್ಕೊಳ್ತಾ ದಾರಿ ಮಾಡ್ಕೊಳ್ತಾ ಅವ್ರೇನು ಮಾಡ್ತಾರೆ, ಹಗ್ಗವನ್ನು ಹಿಡಿದು ಮುಂದಕ್ಕೆ ಹೋಗ್ತಾರೆ. ಲಾಟು ಆ ಸಂದರ್ಭದಲ್ಲಿ ಸಹಾಯ ಮಾಡ್ತಾರೆ ಇವರಿಗೆ. ಮತ್ತು ಇವರ ಆಕ್ಸಿಜನ್ ಲೆವೆಲ್ ಕೂಡ ಇಳಿದಿರುತ್ತೆ, ಅದನ್ನು ಕೂಡ ಅವರು ಸರಿ ಮಾಡಿಕೊಡೋದ್ರಿಂದ ಇವರು ಸರಾಗವಾಗಿ ಆ ಒಂದು ಸಾಹಸವನ್ನು ಮಾಡಿ ಮುಗಿಸ್ತಾರೆ. ಇಷ್ಟನ್ನು ನಾವು ಬರೆಯೋಣಂತೆ. दक्षिणी शिखर पर चढ़ते समय बिचेंद्री का अनुभव बड़ा रोचक था. दक्षिणी शिखर पर हवा की गति बढ़ गई थी. उस ऊंचाई पर तेज हवा के झोंके बुरबुरे बर्फ के कण चारों तरफ उड़ रहे थे. बिचेंद्री ने देखा थोड़ी दूर तक कोई ऊंची चढ़ाई नहीं है. उन्हें लगा सफलता बहुत नजदीक है. यह सोचकर उनकी सांस जैसे रुक गई, खुशी से रुक गई. 23 मई 1984 के दिन दोपहर 1:07 पर बिचेंद्री एवरेस्ट की चोटी पर खड़ी थी. ಇದು ಅವರು ಹತ್ತಬೇಕಾದ್ರೆ ಆದಂಥ ಅವರ ಅನುಭವಗಳನ್ನು ನಾವು ಇಲ್ಲಿ ಬರೆದಿದ್ದೀವಿ. ಕನಿಷ್ಠ ಇಷ್ಟನ್ನು ಓದ್ಕೋಬೇಕು. ಮತ್ತು ಉಳಿದಂತಹ ಪ್ರಶ್ನೆ ಉತ್ತರಗಳನ್ನು ಕೂಡ ನಾನು ಮುಂದೆ ಇದೇ ನಿಮ್ಮ ಚಾನಲಲ್ಲಿ ನಿಮ್ಮೊಂದಿಗೆ ಹಂಚ್ಕೊಳ್ತೀನಿ. ಧನ್ಯವಾದಗಳು.